ಪ್ರಾಣನಾಯಕಿ. ಯಾಕೆ ಹೇಳಿದೆ? ನಿನ್ನನ್ನು ಬಿಟ್ಟರೆ ನಿನಗಿಂತ ಹೆಚ್ಚಿನ ಜೀವ, ಅದಕ್ಕೆ ಸಮಾನವಾದವನು ನನಗೆ ಬೇರೆ ಯಾರು ಇಲ್ವೇ? ನೀನು ನನ್ನ ಪ್ರಾಣ. ಹೌದು. ಪ್ರಾಣವನ್ನು ಬಿಟ್ಟು ದೇಹ ಇರುವುದಕ್ಕೆ ಸಾಧ್ಯ ಉಂಟ? ದೇಹವನ್ನು ಬಿಟ್ಟು ಪ್ರಾಣ ಇರುವುದಕ್ಕೆ ಸಾಧ್ಯ ಅಲ್ವಾ? ಅದು ಎಲ್ಲಿಯಾದ್ರೂ ಜೊತೆಗೇ ಇರ್ಬೇಕಾಗ್ತದೆ. ಆವಾಗ ಮಾತ್ರ ಅದು ದೇಹ ಅಂತ ಎನಿಸಿಕೊಳ್ತದೆ, ಕಣ್ಣು ಜೀವ ಅಂತ ಎನಿಸಿಕೊಳ್ತದೆ. ಕಣ್ಣು ರೆಪ್ಪೆ ಬೇರೆ ಬೇರೆ ಇರ್ತದೆ. ಕಣ್ಣು ರೆಪ್ಪೆ ಒಂದನ್ನೊಂದು ಮರೆಯುವುದೇ. ಹಾಗೆ ನಮ್ಮ ಬದುಕು ಎನ್ನುವುದು ಕೂಡ ಓ ಪ್ರಾಣನಾಯಕಿ, ಓ ಸುಪ್ರಸನ್ನೆ, ಸೇನೆ, ಸುಪ್ರವೀಣೆ. ಹೌದು, ಸುಪ್ರವೀಣೆ. ಯಾಕೆ ಹೇಳಿದ ನೋಡಿದ್ಯಾ? ಅವಳ ಮುಖ ನೋಡಿದ್ರೆ ನನಗೆ ಸಾಕಾಗ್ತದೆ. ಹೌದಪ್ಪ, ಏನೇ ಗೊಂದಲ ಇರಲಿ, ಏನೇ ಸಿಟ್ಟಿರಲಿ, ಅಲ್ಲಿಗೆ ಹೋಗ್ತದೆ. ಅಂತಹ ಮುಖವನ್ನು ಹೊಂದಿದವಳು. ಅದಲ್ಲ, ನಾನು ಯಾರಂತ ನೀನು ಪ್ರಶ್ನೆ ಮಾಡಿದ್ದೆ. ಎಳೆಯ ಪ್ರಾಯದಲ್ಲಿ ಬೆನ್ನಿನಲ್ಲಿ ಬುತ್ತಿಯನ್ನು ಕಟ್ಟಿಕೊಂಡು ಗೋವುಗಳನ್ನು ಹಟ್ಟಿಕೊಂಡು ಬಹುದೂರದ ಬೆಟ್ಟಕ್ಕೆ ಹೋಗಿ ಏನು ಅದು ಮೊದಲು, ಈಗಷ್ಟು ನಿಧಾನಗತಿ ಇಲ್ಲ, ಈಗ ಬಹಳ ವೇಗ ಉಂಟು. ಅದಲ್ವ? ಹಾಗೆ ಹೇಳ್ತಾ ಬೆನ್ನಿನಲ್ಲಿ ಕುತ್ತಿಗೆಯನ್ನು ಕಟ್ಟಿಕೊಂಡು ಗೋವುಗಳನ್ನು ಹಟ್ಟಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನನ್ನ ಜೊತೆಗಿರುವಂತಹ ಗೋಪಾಲಕರಿಗೂ ಹಾಗೆ ಗೋವುಗಳಿಗೂ ಮನಸ್ಸಿಗೆ ಯಾವುದೇ ತರುಣವಾದಂತಹ ಬೇಸರ ಉಂಟಾಗಬಾರದು ಎನ್ನುವುದಕ್ಕಾಗಿ ನನ್ನ ಕೈಯಲ್ಲಿರುವಂತಹ ವೇಣು, ಏನು ಆ ವೇಣುವಿನ ನಾದವನ್ನು ನಾನು ಬೀರಿದ ಕಾರಣವೇ ನನ್ನನ್ನು ಎಲ್ಲರೂ ವೇಣುಗೋಪಾಲ ಅಂತ ಕರೆದಿದ್ದಾರೆ. ಆ ವೇಣುಗೋಪಾಲ ನಾನು ಬಂದಿದ್ದೇನೆ. ಅಮ್ಮ, ಯಾರು ವೇಣುಗೋಪಾಲ? ವೇಣುಗೋಪಾಲ ಅಂತ ಹೇಳಿದ್ರೆ ಗೋಪಾಲಕರಲ್ವಾ? ದನ ಮೇಯಿಸುವವರಲ್ವಾ? ಹೌದಮ್ಮ. ಅವರಿಗೆ ನಮ್ಮನೆಲ್ಲ ಏನು ಕೆಲಸ ಉಂಟು? ಗೋವುಗಳನ್ನೆಲ್ಲ ಹುಲ್ಲಿಗ ಕೊಂಡು ಹೋಗಿ ಅಲ್ಲಿ ಮೇಯಿಸುವುದು ಬಿಟ್ಟು ಇಂಡಿಯಾಗೆ ಬಂದದ್ದು ಮೊದಲಿಗೆ ವೇಣುಗೋಪಾಲನ ಅಲ್ಲ ಓಣಿಗೋಪಾಲನ? ಹೋಗಿ ಗುಡ್ಡಕ್ಕೆ ಮಕರಂದ ಆ ಓಣಿಗೋಪಾಲ ಅಂತ ಹೇಳಿದ ಧ್ವನಿ ನಿನ್ನ ಹೆಂಡತಿ ವಿಷಯ ಗೊತ್ತಾಗಿದೆ. ನಾನು ಯಾವಾಗಲೂ ಓಣಿಯಲ್ಲಿ ಹೋಗ್ತೇನೆ. ಅವಳಿಗೆ ಯಾಕೆ ಅಧಿಕ ಪ್ರಸಂಗ? ನೋಡಿದ್ಯಾ, ನೀನು ಹೇಳಿದ್ಯಾ ಹಾಗೆ ಮಾಡಿದ್ದನ್ನು ಹೇಳಿ ಹೀಗೆ ಮಾಡಿದ್ದನ್ನು ಹೇಳುತ್ತಾ ಕೊನೆಗೆ ಹೇಳಿದ್ದೆ ಅಂತದ್ದು ಗೋಗಳನ್ನು ಇಟ್ಟುಕೊಂಡು ಅಲ್ಲಿಗೆ ಹೋಗಿ ಅಂತ ಹೆಂಡತಿ ಮನೆ ಮಾಡಿಕೊಂಡು ಗೋಗಳನ್ನು ಮೇಯಿಸಿದ ವಿಷಯ ಇಂಥದಕ್ಕೆ ನೀನು ಹೇಳಿದ. ಇಲ್ಲಿ ಮನುಷ್ಯರಿರುವುದ ದನಗಳಿರುವುದ? ಇಲ್ಲಿ ಮನುಷ್ಯರಿರು. ಮತ್ತೆ ನೀನು ಹೇಳಿದಲ್ಲ ಹೆಸರು ಬಂದಿದಂತ ಹಾಗೇನು ವೇಣುಗೋಪಾಲ ಅಂತದ್ದು. ಗಂಡನಾದವ ದೊಡ್ಡ ಕೆಲಸ ಮಾಡಿದ್ದನ್ನು ಕೇಳಿದಾಗ ಹೆಂಡತಿಗೆ ಸಂತೋಷ ಆಗ್ತದೆ. ಈ ಗೋ ಮೇಯಿಸಿದ್ದಲ್ಲ. ಹಾಗಿದ್ರೆ ಒಂದು ಉಂಟು, ಅವತ್ತು ಹಾವಿನ ನಮ್ಮ ಬದುಕಿನಲ್ಲಿ ನಾವು ಮಾಡಿದ ಬಹುದೊಡ್ಡ ಸಾಧನೆ